ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಾನು ಬೆಂಗಳೂರಿಗೆ ಹೊರಟದ್ದು. ಇದು ಅಮ್ಮಂದು ಹೆಲ್ಮೆಟ್. ಬಿಟ್ಲ ತನಕ ಅಪ್ಪ ಬಿಡ್ತಾರೆ, ಅಲ್ಲಿಂದ ಮತ್ತೆ ಬಸ್ಸಲ್ಲಿ ಹೋಗಿ ಪುತ್ತೂರಿಂದ ನನಗೆ ಬಸ್ಸು. ಹಾಗೆ ಇನ್ನೊಂದು 4-5 ದಿವಸ ಬೆಂಗಳೂರಲ್ಲಿ, ಮತ್ತೆ ಊರಿಗೆ ಬರ್ತೇನೆ. ಅಮ್ಮ ಸಹ ಬರ್ತಾ ಇದ್ದಾರೆ ಅಲ್ಲಿ ಹಿಂದೆಲ್ಲ. ನಾನು ನಿಮಗೆ ಹೋಗುವಾಗೆಲ್ಲ ಎಂತ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ನೋಡುವ ಎಷ್ಟು ವೀಡಿಯೋ ಮಾಡಲಿಕ್ಕೆ ಅಷ್ಟು ಮಾಡ್ತೇನೆ ಆಯಿತಾ. ಅಲ್ಲಿ ನೋಡಿ ನನ್ನ ಅಮ್ಮ ದೂರದಲ್ಲಿ ನಿಂತುಕೊಂಡು ಬಾಯ್ ಮಾಡ್ತಾ ಇದ್ದಾರೆ ನನಗೆ. ಇರೋದು 11 ಗಂಟೆಗೆ. ಕಳೆದ ಸಲ ಸರಿ 11 ಗಂಟೆ ಆಗಿ ಒಂದು 5 ನಿಮಿಷ ಆಗುವಾಗ ಬಂದಿದ್ದೆ ಬಸ್ಸು. ಅವ್ರು ಮೊದಲು ಕಾಲ್ ಕೂಡ ಮಾಡಲಿಲ್ಲ. ಅಂದರೆ ನಾನು ಸಮಯಕ್ಕಿಂತ ಬೇಗ ತಲುಪ್ತೇನೆ, ಆದರೆ ಒಂದು ವೇಳೆ ಸ್ವಲ್ಪ ಲೇಟ್ ಆಗ್ತದೆ ಅಂತ ಲೇಟು ಹೋದರೆ ಮಾತ್ರ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕಿಂತ ಮೊದಲು ಸುಮಾರು ಒಂದು ಅರ್ಧ ಗಂಟೆ 3/4 ಗಂಟೆ ನಾನು ವೆಯ್ಟ್ ಮಾಡಿದ್ದೇನೆ. ಬಸ್ಸು ಹಗಲು ಬಸ್ ಯಾವತ್ತಿದ್ರೂ ಲೇಟೇ KSRTC, ಬಟ್ ಕಳೆದ ಸಲ ಸ್ವಲ್ಪ ಬೇಗ ಬಂದಿದ್ದಲ್ಲ, ಅಂದರೆ ಬಸ್ಸಿನ ಟೈಮಿಂಗಿಗೆ. ಬಟ್ ಸ್ಟಿಲ್ ಅದು ಯಾವತ್ತು ಲೇಟಾಗಿ ಬರುವ ಬಸ್ಸು ಸ್ವಲ್ಪ ಬೇಗ ಬಂದಿದ್ದಲ್ಲ, ಹಾಗೆ ನಾವು ಯಾವತ್ತಿದ್ರೂ ಸ್ವಲ್ಪ ಬೇಗವೇ ಹೋಗೋದು. ನನಗೆ ಸ್ವಲ್ಪ ಗಡಿಬಿಡಿ ಜಾಸ್ತಿ, ಹೋಗುವ ಅಂತ. ನನಗೆ ಯಾವತ್ತು ಹಾಗೆ, ನಾನು ಹೋಗಿ ಕಾದರೂ ನನಗೆ ಪರವಾಗಿಲ್ಲ, ಬೇರೆಯವರು ನಮಗೆ ಕಾಯಬಾರ್ದು ಅಂತ, ಹಾಗೆ ಒಂದು ಪಾಲಿಸಿ ನನ್ನದು. ಹಾಗೆ ಅಪ್ಪ ಬಂದರು, ನಾನು ನಿಮಗೆ ಮತ್ತೆ ಸಿಗ್ತೇನೆ. ನಾನು ಗಾಡಿಯಿಂದ ಇಳಿದದ್ದು ಆ ಕಡೆಯಿಂದ ಮಲಬಾರ್ KSRTC ಬಸ್ ಬಂದದ್ದು ಕೂಡ ಸರಿಯೇ ಆಯಿತು. ಹಾಗೆ ನಿಮಗೆಲ್ಲ ಗೊತ್ತಿರಬಹುದು, KSRTC ಬಸ್ ಮಲಬಾರ್ ಬಸ್ಸಲ್ಲಿ ಭಾರತದ ಎಲ್ಲ ಮಹಿಳೆಯರಿಗೆ ಕೂಡ ಉಚಿತವಾಗಿ ಪ್ರಯಾಣ ಉಂಟು ಅಂತ ಹೇಳಿ ಕೇಳ್ಪಟ್ಟಿದ್ದೆ ನಾನು ಕೂಡ. ಹಾಗೆ ಇವತ್ತು ಯಾವುದೇ ಹಣ ಕೊಡದೆ ಪುತ್ತೂರು ತನಕ ನಾನು ಮಲಬಾರ್ ಬಸ್ಸಲ್ಲಿ ಹೋದೆ. ಹಾಗೆ ಇದು ನಮ್ಮ ಪುತ್ತೂರು ಬಸ್ ಸ್ಟ್ಯಾಂಡಲ್ಲಿ ಕೂಡ ತುಂಬ ಜನ ಇದ್ದರು, ಒಂಥರ ಗದ್ದಲ ಎಲ್ಲ ಇತ್ತು. ಹಾಗೆ ಒಂದು 5-10 ನಿಮಿಷದಲ್ಲಿ ಬಸ್ ಕೂಡ ಬಂತು. ಅದಾದ ನಂತರ ಇದು ಸ್ವಲ್ಪ ಮಧ್ಯಾಹ್ನ ಆಗುವಾಗ ಅಮ್ಮ ಮಾವಿನ ಹಣ್ಣು ಕಟ್ ಮಾಡಿ ಕೊಟ್ಟಿದ್ರು, ಅದನ್ನು ತಿಂದದ್ದು ನಾನು ಆಯಿತಾ. ಮತ್ತು ನನಗೆ ಬೇರೆ ಎಂತ ಕೂಡ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಅಮ್ಮ ಟೊಮೆಟೊ ಬಾತ್ ಕೂಡ ಕೊಟ್ಟಿದ್ದರು. ನಾನು ಸುಮಾರು ಮಧ್ಯಾಹ್ನ ಹತ್ರ ಆಗುವಾಗ ಮಾವಿನ ಹಣ್ಣು ಸ್ವಲ್ಪ ತಿಂದೆ, ಟೊಮೆಟೊ ಬಾತ್ ಮತ್ತು ರಾತ್ರಿ ಮನೆಗೆ ಹೋದ ನಂತರ ತಿನ್ನುವ ಅಂತ ಹೇಳಿ ಅದನ್ನು ತಿನ್ನಲಿಲ್ಲ. ಹಾಗೆ ಪ್ರಯಾಣದುದ್ದಕ್ಕೂ ಹೊರಗೆಲ್ಲ ನೋಡಿಕೊಂಡು, ಮತ್ತು ಮೊಬೈಲೆಲ್ಲ ನನಗೆ ಜಾಸ್ತಿ ನೋಡಲಿಕ್ಕೆ ಆಗೋದಿಲ್ಲ. ನಾನು ಆವಾಗ ಹೇಳ್ತಾ ಇರ್ತೇನಲ್ಲ, ನನಗೆ ಮೊಬೈಲ್ ನೋಡಿದರೆ ಒಂಥರ ಮೋಷನ್ ಸಿಕ್ನೆಸ್ನ ಹಾಗೆ, ವಾಮಿಟ್ ಬಂದ ಹಾಗೆಲ್ಲ ಆಗ್ತದೆ ಅಂತ. ಹಾಗೆ ಅದಕ್ಕೋಸ್ಕರ ನಾನು ಮೊಬೈಲೆಲ್ಲ ಜಾಸ್ತಿ ನೋಡಲಿಲ್ಲ. ಹಾಗೆ ನಮ್ಮ ಬೆಂಗಳೂರು ತಲುಪುವಾಗ ಉಂಟಲ್ಲ, ಟ್ರಾಫಿಕ್ ಕೂಡ ಅಷ್ಟೇ ಇತ್ತು ವೀಕೆಂಡ್ ಆದ ಕಾರಣ. ಒಂದು ಜಾಗದಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತು, ಅದಾದ ನಂತರ ನಾನು ಮತ್ತೆ ರೂಮಿಗೆ ನೇರವಾಗಿ ತಲುಪಿದೆ. ಹಾಗೆ ಅಡಚಣೆ ಅಂತ ಆಗಲಿಲ್ಲ. ನಾನು ನನ್ನ ರೂಮಿಗೆ ರೀಚ್ ಆದೆ. ಸುಮಾರು 8:30 ಹತ್ರ ಆಗಿದೆ. ಒಂದು ಕೆಂಗೇರಿ ಹತ್ರ ಎಲ್ಲ ರೀಚ್ ಆಗುವಾಗ ಎಂಥ ಟ್ರಾಫಿಕ್ ಅಂತ ಹೇಳಿದರೆ, ವೀಕೆಂಡ್ ಅಲ್ವಾ, ಹಾಗಾಗಿ ಟ್ರಾಫಿಕ್ ಇದ್ದೇ ಇರ್ತದೆ ಯೂಶ್ವಲಿ. ನಾನು ಬಂದು ಫ್ರೆಶ್ ಅಪ್ ಎಲ್ಲ ಆಗಿ, ನನಗೆ ಅಮ್ಮ ಟೊಮೆಟೊ ಬಾತ್ ಮಾಡಿ ಕೊಟ್ಟಿದ್ರೆ ಆಯಿತಾ ಮಧ್ಯಾಹ್ನ ಬಸ್ಸಲ್ಲಿ ತಿನ್ನಲಿಕ್ಕೆ ಅಂತ. ಆದರೆ ಎಂತ ಗೊತ್ತಿಲ್ಲ, ನನಗೆ ಈ ಸಲ ಬಸ್ಸಲ್ಲಿ ಎಂತ ಕೂಡ ತಿನ್ಬೇಕಂತ ಅನ್ನಿಸ್ಲೇ ಇಲ್ಲ ಆಯಿತಾ. ಒಂಥರ ತಿಂದರೆ ಎಂತಾದರೂ ವಾಮಿಟ್ ಬಂದ ಹಾಗೆ ಆಗ್ಬೋದು ಅಂತೆಲ್ಲ ಅನ್ನಿಸ್ತಾ ಇತ್ತು. ಹಾಗಾಗಿ ನನಗೆ ಹಸಿವು ಕೂಡ ಆಗ್ತಾ ಇರಲಿಲ್ಲ. ಹಾಗೆ ನಾನು ಎಂತ ತಿನ್ನಲಿಲ್ಲ. ಮಾತ್ರ ಮಾವಿನ ಹಣ್ಣಮ್ಮ ಒಂದು ಬಾಕ್ಸಲ್ಲಿ ಕಟ್ ಮಾಡಿ ಕೊಟ್ಟಿದ್ರು, ಅದನ್ನು ತಿಂದೆ. ಮತ್ತೆ ನನಗೆ ಬೇಕಾಗಿರಲಿಲ್ಲ. ಹಾಗೆ ಈಗ ಟೊಮೆಟೊ ಬಾತನ್ನು ಬಿಸಿ ಮಾಡಿ ಅದು ತಿನ್ನಬೇಕು ಅಂತ ಹೊರಟಿದ್ದೇನೆ. ಮತ್ತು ಪತ್ರೊಡೆ ಕೂಡ ಮಾಡಿ ಕೊಟ್ಟಿದ್ದಾರೆ. ಪತ್ರೊಡೆ ನಾಳೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಬೇಕಾಗ್ತದೆ ಅಂತ. ಹಾಗೆ ಅದಕ್ಕೆ ನನಗೆ ಸ್ವಲ್ಪ ಸುಲಭ ಆಗ್ತದಲ್ಲ ಅಂತ, ಹಾಗೆ ಅಮ್ಮ ಎಂತಾದರೂ ಮಾಡಿ ಕೊಡ್ತಾರೆ ಪ್ರತಿ ಸಲ. ಹಾಗಾಗಿ ಈಗ ಟೊಮೆಟೊ ಬಾತ್ ತಿಂದು ನಾನು ನಿಮಗೆ ಮತ್ತೆ ಸಿಗ್ತೇನೆ ಆಯಿತಾ. ನಾನು ಬೆಂಗಳೂರಲ್ಲಿ ರೂಮ್ ಮಾಡಿದ ನಂತರ ಉಂಟಲ್ಲ, ನನ್ನ ಜೊತೆಗೆ ಇದ್ದ ರೂಮ್ಮೇಟ್ ಈ ಇಂಡಕ್ಷನ್ ಸ್ಟವ್ ಆಯಿತಾ. ನಾನು ಗ್ಯಾಸ್ ಎಂತ ಕೂಡ ಉಪಯೋಗ ಮಾಡೋದಿಲ್ಲ, ಕೇವಲ ಇಂಡಕ್ಷನ್ ಸ್ಟವಲ್ಲೇ ನನ್ನ ಎಲ್ಲ ಅಡುಗೆ ಕೂಡ ಇದರಲ್ಲೇ ಆಗೋದು. ಒಂದು ದಿವಸ ಕೂಡ ನನಗಿದು ಕೈ ಕೊಡಲಿಲ್ಲ. ಇದೆಂಥ ಪ್ರಮೋಷನ್ ವಿಡಿಯೋ ಎಲ್ಲ ಎಂತ ಅಲ್ಲ ಆಯಿತಾ. ನಾನು ಇದರ ಬಗ್ಗೆ ಹೇಳ್ತಾ ಇರೋದಷ್ಟೇ ನಿಮಗೆ, ನಾನು ಯಾವುದರಲ್ಲಿ ಅಡುಗೆ ಮಾಡೋದು ಅಂತೆಲ್ಲ ತೋರಿಸೋದು ನಿಮಗೆ. ಹಾಗೆ ಎಂತ ಬಿಸಿ ಮಾಡಲಿಕ್ಕಿದ್ರು, ಎಂತ ಅಡುಗೆ ಮಾಡಲಿಕ್ಕಿದ್ರು ನಾನು ಇಂಡಕ್ಷನ್ ಸ್ಟವನ್ನೇ ಯೂಸ್ ಮಾಡೋದು. ಟೊಮೆಟೊ ಬಾತ್ ಸೂಪರ್ ಆಗಿದೆ. ನಿನ್ನೆ ರಾತ್ರಿ ಟೊಮೆಟೊ ಬಾತ್ ಎಲ್ಲ ತಿಂದ ನಂತರ ನಾನು ಚಂದ ಮಲಗಿದೆ ಆಯಿತಾ, ಮತ್ತೆಂತ ವೀಡಿಯೋ ಮಾಡಲಿಲ್ಲ. ಹಾಗೆ ಇವತ್ತು ಬೆಳಿಗ್ಗೆ ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಒಂದು ಎಮ್ಮೆಗಳ ಹಿಂಡು ಈ ರೀತಿ ಪಾಸ್ ಆಯ್ತಾಯ್ತಾ. ಇದು ಪ್ರತಿ ದಿವಸ ಅಂತ ಇರೋದಿಲ್ಲ, ಆದರೆ ಒಂದು ವಾರದಲ್ಲಿ ನನಗೆ 2 ದಿವಸ ಆದರೂ ಕಾಣಲಿಕ್ಕೆ ಸಿಕ್ಕೇ ಸಿಗ್ತದೆ. ಅದು ಎಲ್ಲಿಂದ ಎಲ್ಲಿಗೆ ಹೋಗುದು ಎಂತ ಗೊತ್ತಿಲ್ಲ. ಅವುಗಳಿಗೆ ಹೀಗೆ ನಡೆದುಕೊಂಡು ಹೋಗುವಾಗ ಉಂಟಲ್ಲ, ತಿನ್ನಲಿಕ್ಕೆ ಜಾಸ್ತಿ ಅಂತ ಸಿಗುದಿಲ್ಲ. ದಾರಿ ಬದಿಯಲ್ಲಿ
ಪ್ಲಾಸ್ಟಿಕ್ ಒಳಗೆ ಎಲ್ಲ ಎಂಥದ್ದು ಆಹಾರ ಹಾಕಿಟ್ಟದ್ದನ್ನೆಲ್ಲ ತೆಗೆದು ತಿನ್ನೋದಾಯ್ತದೆ. ಅದು ನೋಡಿದಾಗ ನನಗೊಂಥರ ಬೇಜಾರಾಗ್ತದೆ. ಪಾಪ ಅದಕ್ಕೆ ಎಂತ ಕೂಡ ಇಲ್ಲ, ಅಷ್ಟು ಎಮ್ಮೆಗಳುಂಟು. ಅದಕ್ಕೆ ದಾರಿ ಬದಿಯಲ್ಲಿ ಸ್ವಲ್ಪ ಸ್ವಲ್ಪ ಇರುವ ಹುಲ್ಲುಗಳೆಲ್ಲ ಎಲ್ಲಿಗೆ ಸಾಕಾಗ್ತದೆ ಅಂತ ಅನ್ನಿಸಿತು. ಹಾಗೆ ನೋಡಲಿಕ್ಕೆ ಒಂಥರ ಖುಷಿ ಆಗ್ತದೆ ಈ ರೀತಿ ಎಮ್ಮೆಗಳೆಲ್ಲ ಹೋಗುವಾಗ. ಎಲ್ಲಿಯ ಎಮ್ಮೆ, ಯಾರ ಎಮ್ಮೆ, ಎಲ್ಲಿಗೆ ಹೋಗುದು ನನಗೆ ಒಂದು ಕೂಡ ಗೊತ್ತಿಲ್ಲ. ಬೆಂಗಳೂರಲ್ಲಿ ನಾನು ತುಂಬ ಅಪರೂಪ ಈ ರೀತಿ ಹಿಂಡು ಹಿಂಡಾಗಿ ಎಮ್ಮೆಗಳು ಹೋಗುದು ನೋಡಿದ್ದು. ನಾನೀಗ ಇರುವ ಪ್ರದೇಶದಲ್ಲಿ ಕ್ಯಾಬಿಗೆ ವೆಯ್ಟ್ ಮಾಡುವಾಗ ಮಾತ್ರ ಈ ರೀತಿ ಹೋದದ್ದನ್ನು ನಾನು ನೋಡ್ತಾ ಇರುವಂಥದ್ದು. ಆ ವಾಹನಗಳೆಲ್ಲ ಹಾಗೆ ಹೋಗುವಾಗ ಉಂಟಲ್ಲ, ಅದಕ್ಕೆ ಯಾವುದೇ ಭಯ ಇಲ್ಲ, ಆರಾಮವಾಗಿ ಹೋಗ್ತದೆ. ಬೆಂಗಳೂರಿನ ಪರಿಸರಕ್ಕೆ ಉಂಟಲ್ಲ ಒಗ್ಗಿಕೊಂಡಿದೆ ಈ ಎಮ್ಮೆಗಳೆಲ್ಲ. ನಾನಿದು ಮರುದಿವಸ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ಇವತ್ತು ಹೇಳಲಿಕ್ಕೆ ಅಂತ ವಿಷಯ ಇಲ್ಲ, ವಿಡಿಯೋಕ್ಕೊಂದು ಎಂಡು ಕೊಡುವ ಅಂತ ನಾನೀಗ ವಿಡಿಯೋ ಮಾಡ್ತಾ ಇರುವಂಥದ್ದು. ನನಗೆ ಮತ್ತೆ ಒಂದು ವಿಷಯ ಹೇಳಲಿಕ್ಕುಂಟು ಅಂತ ಹೇಳಿದರೆ, ನನ್ನ ಫೇಸ್ಬುಕ್ ಅಕೌಂಟಿಗೆ 20,000 ಫಾಲೋವರ್ಸ್ ಆದ್ರೆ ಇವತ್ತಿಗೆ. ಕಳೆದ ಲಾಸ್ಟ್ ಮೇ 30th ಆಗುವಾಗ 10,000 ಫಾಲೋವರ್ಸ್ ಕಂಪ್ಲೀಟ್ ಆಗಿತ್ತು. ಒಂದು ತಿಂಗಳಾಗುವಾಗ ಈಗ 20,000 ಫಾಲೋವರ್ಸ್ ಆದರು. ಹಾಗೆ ಅದರ ಬಗ್ಗೆ ಪೋಸ್ಟ್ ಎಲ್ಲ ಬರೆದು ಸ್ವಲ್ಪ ಅಂದರೆ 20,000 ಫಾಲೋವರ್ಸ್ ಆದದ್ದಕ್ಕೆಲ್ಲರಿಗೆ ಥ್ಯಾಂಕ್ಸ್ ಎಲ್ಲ ಒಂದು ಹೇಳುವ ಒಂದು ಪೋಸ್ಟ್ ಬರೆದು ಅದರಲ್ಲೆಲ್ಲ ಅಪ್ಲೋಡ್ ಎಲ್ಲ ಮಾಡಿ ಈಗ ಕಮೆಂಟ್ಸ್ ಎಲ್ಲ ಓದ್ತಾ ಇದ್ದೆ ಕೂತ್ಕೊಂಡು. ಹಾಗಾಗುವಾಗ ನಮ್ಮ ಯೂಟ್ಯೂಬಲ್ಲಿ ಮರಿಲಿಕ್ಕೆ ಆಗ್ತದೆ. ಆ ಯೂಟ್ಯೂಬ್ ಇದ್ದು ವಿಡಿಯೋ ಸ್ವಲ್ಪ ಪೆಂಡಿಂಗ್ ಉಂಟು ಅಂತ ಹೇಳಿ ನೆನಪಾಯಿತು ನನಗೆ. ಹಾಗಾಗಿ ಈಗ ವಿಡಿಯೋ ಮಾಡ್ತಾ ಇರುವಂಥದ್ದು ನಾನು. ಮತ್ತೆ ಒಂದೊಂದು ಕಮೆಂಟ್ ಓದಿದೆ, ಅದು ಸಜೆಷನ್. ನನಗೆ ಒಬ್ಬರು ಸಲಹೆ ಕೊಟ್ಟದ್ದು ಎಂತಂತ ಹೇಳಿದರೆ, ನೀವು ಕ್ಯಾಮರಾ ಲೆನ್ಸ್ ನೋಡಿ ಮಾತನಾಡಿ, ಸ್ಕ್ರೀನ್ ನೋಡಿ ಮಾತಾಡ್ತಾ ಇದ್ದೀರಿ ಈಗ ಅಂತ ಒಂದು ಸಜೆಷನ್ ಕೊಟ್ಟದ್ದು. ಅವ್ರು ಯಾರಾದರೂ ಒಳ್ಳೆ ವಿಡಿಯೋಗ್ರಫಿ ಬಗ್ಗೆ ಸ್ಕಿಲ್ಸ್ ಎಲ್ಲ ಇರುವವರಾಗಿರಬಹುದು, ಅಥವಾ ವಿಡಿಯೋದ ಬಗ್ಗೆ ಜಾಸ್ತಿ ಫೋಕಸ್ ಮಾಡುವವರು ಅಂಥವ್ರು ಯಾರಾದರೂ ಆಗಿರಬಹುದು. ನನಗೆ ಅವ್ರು ಯಾರಂತೆಲ್ಲ ಗೊತ್ತಿಲ್ಲ. ಅವರು ಅಂದರೆ ನೆಗೆಟಿವ್ ಆಗಿ ಕೂಡ ಹೇಳಿದಲ್ಲ, ಒಂದು ಸಲಹೆ ಆಗಿ ಕೊಟ್ಟದ್ದು. ಹಾಗೆ ಅದಕ್ಕೆ ನಾನು ಇಲ್ಲಿ ಉತ್ತರ ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ನನಗೆ ಅದರ ಬಗ್ಗೆ ಹೇಳಬೇಕಿತ್ತು. ನಾನು ಇದನ್ನು ಅವತ್ತು ಕೂಡ ಒಂದ್ಸಲ ಹೇಳಿದ್ದೆ. ಒಬ್ಬರು ಎಡದ ಕೈಯಲ್ಲಿ ಊಟ ಮಾಡೋದು, ಬಲದ ಕೈಯಲ್ಲಿ ಊಟ ಮಾಡೋದು ಅಂತ ಆ ಒಂದು ವಿಷಯ ಸ್ವಲ್ಪ ಒಬ್ಬರು ಹೇಳಿದ್ರಲ್ಲ, ಅದೇ ವಿಷಯಕ್ಕೆ ಪೂರಕವಾಗಿ ಇದನ್ನು ಹೇಳ್ತಾ ಇರುವಂಥದ್ದು. ಎಂತ ಹೇಳಿದರೆ, ನಾನು ವಿಡಿಯೋ ಮಾಡುವಾಗ ಸೆಲ್ಫಿ ಕ್ಯಾಮರಾದಲ್ಲಿ, ಅದು ಕೂಡ ನನ್ನ ಮುಖವನ್ನು ನಾನು ನೋಡಿಕೊಂಡು ಮಾತಾಡಿದರೆ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಬರೋದು. ನನಗೆ ವಿಷಯಗಳು ಅದರಷ್ಟಕ್ಕೆ ಅದು ಬರ್ತಾ ಇರ್ತದೆ ಮೈಂಡಲ್ಲಿ. ಹಾಗೆ ನಾನು ನಿರರ್ಗಳವಾಗಿ ಅದನ್ನು ಹೇಳ್ತಾ ಹೋಗ್ಬೋದು. ನಾನು ಕ್ಯಾಮರಾ ಲೆನ್ಸ್ ನೋಡಿದಾಗ ನನಗೆ ನನ್ನ ಫೋಕಸ್ ತಪ್ತದೆ. ನಾನು ಮಾತನಾಡುವಂಥ ವಿಷಯ ಎಂತ ಮಾತನಾಡಬೇಕಂತ ನನಗೆ ಅಲ್ಲಿಗೆ ಬ್ರೇಕ್ ಆದ ಹಾಗೆ ಆಗ್ತದೆ. ಹಾಗಿರುವಾಗ ನಾನು ನನ್ನ ಕಂಫರ್ಟನ್ನು ನೋಡಿಕೊಂಡು ಮಾತನಾಡೋದು. ಈಗ ನನಗೆ ಆಗಲಿ ಅಥವಾ ಹೆಚ್ಚಿನವರ ಹತ್ರ ನಾನೀಗ ಕೇಳಿದರೆ, ನಾನು ವಿಡಿಯೋ ಮಾಡುವಾಗ ನಿಮಗೆ ನಾನು ಎಲ್ಲಿ ನೋಡಿದೆ ಹಾಗೆ ಕಾಣ್ತದೆ ಅಂತ ಕೇಳಿದರೆ, ನಮ್ಮನ್ನು ನೋಡಿಕೊಂಡು ಮಾತನಾಡಿದ ಹಾಗೆ ಕಾಣ್ತದೆ ಅಂತ ಹೇಳುವರು. ನನಗೆ ಗೊತ್ತಿಲ್ಲ, ನನಗೆ ಹಾಗೆ ಜಾಸ್ತಿ ಅಂತ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಹಾಗಾದ ಕಾರಣ ನಾನು ಆ ವಿಷಯವನ್ನು ಹೇಳಬೇಕಿತ್ತು. ನನಗೆ ಸ್ವಲ್ಪ ಕಂಫರ್ಟ್ ಅಂತ ಅನಿಸೋದು ಹಾಗೆ. ಬಹುಶಃ ಇನ್ನು ಮುಂದೆ ಹೋಗ್ತಾ ನಾನು ಆ ರೀತಿ ಕ್ಯಾಮರಾ ಲೆನ್ಸ್ ನೋಡಿ ಮಾತನಾಡೋ ಅಭ್ಯಾಸ ಮಾಡ್ತೇನೆ ಇಲ್ವೋ ಗೊತ್ತಿಲ್ಲ. ಆದರೆ ಈಗ ಸದ್ಯಕ್ಕಂತೂ ಸಡನ್ ಆಗಿ ನನಗೆ ಆ ರೀತಿ ಚೇಂಜ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ನಾನು ಆ ಸಲಹೆಯನ್ನು ತೆಗೆದುಕೊಳ್ತೇನೆ, ಆದರೆ ಅದನ್ನು ನಾನು ಅಪ್ಲೈ ಮಾಡಲಿಕ್ಕೆ ಸ್ವಲ್ಪ ಸಮಯ ಆಗ್ಬೋದು. ನಾನು ಯಾಕೆ ಹಾಗೆ ಮಾಡುದಂತ ಹೇಳೋದಕ್ಕೂ ಕೂಡ ನನಗೆ ಇಲ್ಲಿ ಒಂದು ಮಾಹಿತಿ ಅಥವಾ ಒಂದು ವಿಶ್ಲೇಷಣೆ ಕೊಡಬೇಕಿತ್ತು. ಅದಕ್ಕೋಸ್ಕರ ನಾನು ಅದನ್ನು ಇಲ್ಲಿಯೇ ಉತ್ತರಿಸುವ ಅಂತ ಹೇಳಿದ್ದು. ಹಾಗೆ ಸಲಹೆ ಎಲ್ಲ ಕೊಟ್ಟರೆ ನಾನು ಅದನ್ನು ತಗೊಳ್ತೇನೆ. ನನಗೆ ಖುಷಿ ಆಗ್ತದೆ. ಅಟ್ಲೀಸ್ಟ್ ಎಂತಾದ್ರೊಂದು ಕರೆಕ್ಷನ್ಸ್ ಇದ್ರೆ ಎಲ್ಲ ಹೇಳ್ತಾರಲ್ಲ ಜನರು, ಖುಷಿ ಆಗ್ತದೆ. ಹಾಗಂತ ಹೇಳಿ ಅದನ್ನು ನೆಗೆಟಿವ್ ವೇ ಅಲ್ಲಿ ಕೆಲವರು ಹೇಳುವವರೆಲ್ಲ ಇರ್ತಾರೆ. ಅದನ್ನೆಲ್ಲ ನಾನು ಎಂಕರೇಜ್ ಮಾಡೋದಿಲ್ಲ. ನನಗದು ಇಷ್ಟ ಕೂಡ ಆಗೋದಿಲ್ಲ. ಹಾಗಾಗಿ ನಾನು ಅದಕ್ಕೆ ಅಲ್ಲೇ ರಿಪ್ಲೈ ಕೊಟ್ಟು ಬಿಡ್ತೇನೆ. ಹಾಗೆ ಇಂತಹ ಒಳ್ಳೊಳ್ಳೆ ಸಲಹೆಗಳನ್ನೆಲ್ಲ ನಾನು ತಗೊಳ್ತೇನೆ. ಮತ್ತು ಫೇಸ್ಬುಕ್ಕಲ್ಲಿ 20,000 ಆಗಿರುವ ಒಂದು ಪೋಸ್ಟ್ ಎಲ್ಲ ಹಾಕಿ ಅದರ ಕಮೆಂಟ್ಸ್ ಎಲ್ಲ ಓದಿದೆ. ತುಂಬ ಖುಷಿ ಆಯಿತು. ಸಾಕಷ್ಟು ಜನ ಒಳ್ಳೊಳ್ಳೆ ರೀತಿಯಲ್ಲಿ ಕಮೆಂಟ್ಸ್ ಎಲ್ಲ ಹಾಕಿದ್ದಾರೆ, ನೋಡಿ ಖುಷಿ ಆಯಿತು. ಹಾಗೆ ಅದಕ್ಕೆಲ್ಲ ಇನ್ನು ರಿಪ್ಲೈ ಮಾಡಬೇಕಷ್ಟೇ ನನಗೆ. ಮತ್ತು ಇವತ್ತಿದ್ದೆಲ್ಲ ಈಗ ಆಫೀಸಿಂದ ಬಂದಿನ ಉಳಿದ ಕೆಲಸ ಎಲ್ಲ ಆಗಬೇಕು, ಮನೆಗೆ ಫೋನ್ ಮಾಡಬೇಕು, ಮತ್ತು ಬೇಗ ಮಲಗಬೇಕು. ಹಾಗಾಗಿ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಅತಿ ಸಣ್ಣ ವಿಡಿಯೋ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನನಗೆ ಗೊತ್ತಿರುವ ಹಾಗೆ ಇನ್ನು ಎಡಿಟ್ ಮಾಡಿ ಆದಮೇಲೆ ನೋಡ್ಬೇಕಷ್ಟೇ ಎಷ್ಟೆಲ್ಲ ಉಂಟು ಅಂತ. ಹಾಗೆ ಎಂತ ಇದ್ರೂ 10 ನಿಮಿಷದ ಒಳಗೆ ಇರ್ತದೆ ಈ ವಿಡಿಯೋ. ಹಾಗಾಗಿ ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.